ಗದಗ ಮೂಲದ ಈ ಚಿಕ್ಕ ಹುಡುಗ SSLCಲಿ ಫೇಲ್ ಆಗ್ತಾರೆ. ಬಟ್ ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದ್ರೆ ಮೋರ್ ದ್ಯಾನ್ 5,000 crores ಬೆಲೆ ಬಾಳ್ತಕ್ಕಂಥ ಕಂಪನಿನ ಕಟ್ಟಿ ನಿಲ್ಲಿಸಿದ್ದಾರೆ. 1976 ಎಮರ್ಜೆನ್ಸಿ ಸಿಚುವೇಶನ್ಸ್ ಗಳೇನ್ ನಡೀತಾ ಇತ್ತು ಭಾರತದಲ್ಲಿ, ಆ ಸಮಯದಲ್ಲಿ 2 ಲಕ್ಷ ಕೊಟ್ಟು ಒಂದು ಟ್ರಕ್ ಅನ್ನ ಹೊಂದೋದ್ರ ಮೂಲಕ ವಿಜಯಾನಂದ ಟ್ರಾವೆಲ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ಗದಗ್ನಲ್ಲಿ. ಅದೇ ವರ್ಷದ ನಂತರದಲ್ಲಿ 4 ಬಸ್ಸಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಬೆಂಗಳೂರು ಹೈವೇಗೆ ಇವರ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಗೂ ಕೂಡ ಎಂಟ್ರಿ ಆಗುತ್ತೆ. 2006ನೇ ಇಸ್ವಿಯಲ್ಲಿ ವಿಜಯಾನಂದ ಟ್ರಾವೆಲ್ಸ್ ಇಂದ VRL ಲಾಜಿಸ್ಟಿಕ್ಸ್ ಅಂತ ಕನ್ವರ್ಟ್ ಮಾಡಿಕೊಂಡು 2015ರಲ್ಲಿ ಓಪನ್ ಪಬ್ಲಿಕ್ ಇವರ ಶೇರ್ಸ್ ಗಳನ್ನ ಲಿಸ್ಟ್ ಮಾಡಲಿಕ್ಕೆ IPOಗೆ ಬರ್ತಾರೆ. 74 ಟೈಮ್ಸ್ ನಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ನ ಇವರ ಓವರ್ ಆಲ್ IPO ಕಾಣುತ್ತೆ. ಇವತ್ತಿನ ಮಟ್ಟಿಗೆ ನೋಡ್ತೀವಿ ಅಂತಂದ್ರೆ 6,177 ಕಮರ್ಷಿಯಲ್ ವೆಹಿಕಲ್ಸ್, 1,425 ಆಫೀಸಸ್ ಗಳು ಹಾಗೆ ಬ್ರಾಂಚಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಹೊಂದಿರುತ್ತೆ. ಇದಷ್ಟೇ ಅಲ್ಲ, 295ಕ್ಕಿಂತ ಜಾಸ್ತಿ ಲಕ್ಸುರಿ ಬಸ್ಸಸ್ ಗಳನ್ನ ಹೊಂದೋದ್ರ ಮೂಲಕ ಪ್ಯಾಸೆಂಜರ್ ಸರ್ವಿಸಸ್ ಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೊಡ್ತಾ ಇದೆ. ನಾನು ಮಾತಾಡ್ತಾ ಇರತಕ್ಕಂಥದ್ದು ಪದ್ಮಶ್ರೀ ಆಗಿರತಕ್ಕಂತಹ ವಿಜಯ್ ಶಂಕೇಶ್ವರ್